ಹೇಳಿ ನೆನೆಯುವಂಥದ್ದು. ಯಾಕಾಯ್ತು ಸಾಧ್ಯ? ಸೊ ಈ ನಿಟ್ಟಲ್ಲಿ ನಾವು ನೀವೆಲ್ಲರೂ ಕೂಡ ಯೋಚನೆನ ಮಾಡಬೇಕು. ಹಾಗೆಯೇ ಹೆಚ್ಚು ಇವತ್ತು ರಾಜಕೀಯ ರಂಗದಿಂದನೂ ಕೂಡ ನಾವು ಸಾಮಾಜಿಕವಾಗಿ ಬದಲಾವಣೆ ಮಾಡೋದಕ್ಕೆ ಅಥವಾ ಸಮಾಜಕ್ಕೆ ಒಂದಷ್ಟು ಕೊಡುಗೆಗಳನ್ನ ಕೊಡೋದಕ್ಕೆ ತುಂಬ ಮುಕ್ತವಾದಂಥ ಅವಕಾಶ ಇದೆ. ನೋಡ್ತಿರ್ಬೋದು ನೀವೆಲ್ಲರೂ, ಇವತ್ತಿನ ದಿನಗಳಲ್ಲಿ ಹೆಚ್ಚೆಚ್ಚು ಯೂತು ಅಥವಾ ಯುವ ಜನರು ರಾಜಕೀಯ ಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ. ಅರೆ ಒಂದು ದುರಂತ ಏನಪ್ಪ ಅಂದರೆ, ರಾಜಕೀಯ ಕ್ಷೇತ್ರಗಳಿಗೆ ಬರಬೇಕಿದ್ರೆ ತುಂಬ ಹಣನ ಚೆಲ್ಲಿ ಬರ್ತಾ ಇದ್ದಾರೆ. ನಾನು ಹೇಳೋದು, ಹಣ ಚೆಲ್ಲಿ ನಾವು ನೀವೆಲ್ಲರೂ ಹೋಗೋದು ಬೇಡ. ಹಣ ಚೆಲ್ಲದೆ ನಾವು ಮಾಡೋ ಕೆಲಸ ಕಾರ್ಯಗಳಿಂದ ರಾಜಕೀಯ ಕ್ಷೇತ್ರಗಳಿಗೆ ಹೋದರೆ ತಪ್ಪೇನಿಲ್ಲ. ಆದರೆ ಯಾವುದೇ ರಾಜಕೀಯ ಪಕ್ಷದ ಬ್ರಾಂಡೆಡ್ ಆಗೋದು ಬೇಡ. ಬೆಳೆಯುವಂಥ ನಾವು ಹಂತದಲ್ಲಿರುವಂಥವ್ರು ಯಾವುದೇ ಪಕ್ಷದಲ್ಲಿ ನಾವು ಗುರುತಿಸ್ಕೊಳ್ಬಾರ್ದು. ವೈಯಕ್ತಿಕವಾಗಿ ನಾವು ರಾಜಕೀಯ ರಂಗಗಳಿಗೆ ಹೋದರೆ ಒಳ್ಳೆ ಭವಿಷ್ಯನ ಕಂಡ್ಕೋಬೋದು. ಅದ್ರ ಜೊತೆಯಲ್ಲಿ ಸಾಮಾಜಿಕವಾಗಿ ಸ್ಥಳೀಯ ಸರ್ಕಾರ ಯಾವುದು? ಗ್ರಾಮ ಪಂಚಾಯತಿನ ನಾವು ಸ್ಥಳೀಯ ಸರ್ಕಾರ ಅಂತೇಳಿ ಕರಿತೀವಿ. ಸೊ ಇವತ್ತೇನು ಒಬ್ಬರು MLA ಅವರು ನಡೆಸುವಂಥ ಸರ್ಕಾರಕ್ಕೆ ಸಪೋರ್ಟ್ ಮಾಡುವಂಥದ್ದು ಸ್ಥಳೀಯ ಸರ್ಕಾರ, ಲೋಕಲಲ್ಲಿರುವಂಥ ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿನಲ್ಲಿ ನೀವು ಮಾಡೋದಕ್ಕೆ ತುಂಬಾ ಮುಕ್ತವಾದಂಥ ಅವಕಾಶಗಳಿದೆ. ಎಜುಕೇಷನ್ ಮಾಡ್ತಾ ಉದ್ಯೋಗದಲ್ಲಿ ಇದ್ದರೂ ಕೂಡ ನೀವು ಬೇರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಗ್ರಾಮ ಪಂಚಾಯತಿನಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ಈ ರಂಗದಲ್ಲೂ ಕೂಡ ನೀವು ಸಮಾಜಕ್ಕೆ ಕೊಡುಗೆ ಕೊಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇದನ್ನ ನೀವು ಹೆಚ್ಚು ಬಳಸ್ಕೊಳ್ಳಿ. ಹಾಗೆಯೇ ಉದ್ಯಮ ಕ್ಷೇತ್ರಗಳಲ್ಲಿ ಹೊಸತನನ ನಾವು ಕಂಡ್ಕೋಬೇಕು. ಹೊಸತನ ಅಂದರೆ ಏನು? ಉದ್ಯಮ ಯಾವುದೇ ರಂಗದಲ್ಲಾಗಲಿ ಹೊಸತನನ ನಾವು ಕಂಡ್ಕೊಬೇಕು. ಏನು ಹೊಸತನ ಅಂದರೆ? ಕೃಷಿ, ನಮ್ಮಪ್ಪ ಭತ್ತ ರಾಗಿ ಬೆಳೀತಾ ಇರ್ತಾರೆ ಅಥವಾ ಕಬ್ಬು ಬೆಳೀತಾ ಇರ್ತಾರೆ. ನೀವು ಹೋಗ್ಬಿಟ್ಟು ಅಪ್ಪ ಬೆಳೆದಂಗೆ 6 ತಿಂಗಳು ಕಬ್ಬು, 6 ತಿಂಗಳಿಗೆ ಹೋಗಿ ಮುರಿ ಕಟ್ಬಿಟ್ಟು 9ನೇ ತಿಂಗಳು 10ನೇ ತಿಂಗಳಕ್ಕೆ ನೀವು ಅದನ್ನ ಕಡಿಯಕ್ಕೆ ರೆಡಿ ಆದರೆ ನಮಗೂ ಅಪ್ಪಂಗೂ ಏನು ವ್ಯತ್ಯಾಸ ಇರುತ್ತೆ? ಇದೆಯಾ ಏನಾರು ಪುಟ? ಖಂಡಿತ ಏನು ವ್ಯತ್ಯಾಸ ಇಲ್ಲ. ಅದೇ ಅಪ್ಪ ಹಾಕೋದು ಕಬ್ಬಿನಲ್ಲಿ ಕಟಾವಾದ ನಂತರ ನೀವು ಆ ಕಬ್ಬಿನೊಳಗಡೆ ಅಂತರ್ ಬೆಳೆಯಾಗಿ ಈರುಳ್ಳಿ ಬೆಳೀರಿ, ಕೊತ್ತಂಬರಿ ಸೊಪ್ಪು ಬೆಳೀರಿ, ಸೋಯಾಬೀನ್ ಬೆಳೀರಿ, ಮತ್ತು ಹುರುಳಿ ಬೆಳೀರಿ, ಅಲಸಂದೆಗಳನ್ನ ಬೆಳೀರಿ. ಈ ಥರ ಏನು ಸಮಗ್ರ ಬೇಸಾಯ ಪದ್ಧತಿನ ಅಥವಾ ಮಿಶ್ರ ಬೇಸಾಯ ಪದ್ಧತಿಗಳನ್ನ ನೀವು ಅಳವಡಿಸ್ಕೊಂಡ್ರೆ ಅದು ನಿಮ್ಮ ಜೀವನೋಪಾಯನ ಅಭಿವೃದ್ಧಿ ಮಾಡುತ್ತೆ. ಸೊ ಅಭಿವೃದ್ಧಿ ಆದಾಗ ಏನಾಗುತ್ತೆ, ನಿಮ್ಮನ್ನು ನೋಡಿ ಮತ್ತಷ್ಟು ಜನ ನಿಮಗೆ ಬರ್ತಾರೆ. ಸಾಮಾನ್ಯ ನೋಡಿರ್ಬೋದು, ಕೀಲಾರದಲ್ಲಿ ಒಬ್ಬರು ರೈತರಿದ್ರು. ಪಾಪ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಅವ್ರಿಗೆ